ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ಶಿವಮೊಗ್ಗ ನ್ಯೂಸ್ ಬ್ಯೂರೋದ ಮೂಲಕ ಹಿರಿಯರ ಹಾದಿಯ ಘಟನೆಗಳ ಒಂದೊಂದು ತುಣುಕು ನಮ್ಮ ಶಿವಮೊಗ್ಗದ ಸಾಹಿತ್ಯ ಪ್ರಿಯರಿಗೋಸ್ಕರವಾಗಿ ಪ್ರಸಾರ ಆಗ್ತಾ ಇದೆ. ಇಲ್ಲಿ ಪ್ರಸಾರ ಆಗ್ತಕ್ಕಂತಹ ಅಂಕಣಮಾಲೆ ಲೋಕ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರ ಜೀವನಕ್ಕೆ ಸಂಬಂಧಪಟ್ಟಿದ್ದು. ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ. ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ. ಜ್ವರ, ಆಯಾಸ, ಹಸಿವಾಗದಿರುವುದು, ವಾಂತಿ, ಹೊಟ್ಟೆ ನೋವು, ಮೂತ್ರದಲ್ಲಿ ಬದಲಾವಣೆ, ಕೀಲು ನೋವು, ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ. ಇದೇ ತಿಂಗಳ ಜುಲೈ 29ರಿಂದ ಆಗಸ್ಟ್ 3ರವರೆಗೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವಿಶೇಷ ಸೂಚನೆ: ಜುಲೈ 29ರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಹರಕೆರೆ, ಶಿವಮೊಗ್ಗ. ನಮ್ಮ ಟೋಲ್ ಫ್ರೀ ಸಂಖ್ಯೆ 180030900309. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 180030900309. ನಮಸ್ಕಾರ. ಇವತ್ತು ನಾನು ಇನ್ನೊಬ್ಬ ಮಹಾಪುರುಷರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರ ಹೆಸರನ್ನ ಕೇಳದೇ ಇರತಕ್ಕಂತಹ ಕನ್ನಡಿಗರೇ ಇಲ್ಲ ಅಂದ್ರೆ ಅದು ತಪ್ಪಲ್ಲ. ಅಷ್ಟು ಪ್ರಸಿದ್ಧರಾಗಿರ್ತಕ್ಕಂಥವರು ತಮ್ಮ ಆಡಳಿತದ ಮೂಲಕ, ತಮ್ಮ ಒಂದು ಅಭಿವೃದ್ಧಿಯ ಕಾರ್ಯಗಳ ಮೂಲಕ ಅವರು ನಮ್ಮ ಕನ್ನಡ ನಾಡಿಗೆ ಅತ್ಯಂತ ಚಿರಪರಿಚಿತರಾಗಿರ್ತಕ್ಕಂಥವರು. ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅವರಿಗೆ ದಿವಾನರಾಗಿದ್ದಂಥವ್ರು. ಒಬ್ಬ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ದಿವಾನರಾಗಿದ್ದೇ ಒಂದು ದೊಡ್ಡ ಪವಾಡ. ಅದು ಅವರು ದಿವಾನರಾಗಿ ನೇಮಕ ಆದಾಗ ತಮ್ಮ ಎಲ್ಲ ಬಂಧು ಬಳಗಗಳನ್ನೆಲ್ಲ ಕರೆಸಿ ಒಂದು ಮಾತು ಹೇಳ್ತಾರೆ: ನೋಡಪ್ಪ, ನಾನು ದಿವಾನ ಹುದ್ದೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ನಾನು ದಿವಾನ ಆದ್ಮೇಲೆ ನೀವ್ಯಾರೂ ಸಹ ನಿಮ್ಮ ಸ್ವಂತ ಕೆಲಸಗಳಿಗೋಸ್ಕರವಾಗಿ ನನ್ನ ಬಳಿ ಖಂಡಿತ ಬರ್ಕೂಡ್ದು ಅಂತಂದು ಕಟ್ಟಪ್ಪಣೆಯನ್ನ ಮಾಡ್ತಾರೆ. ಆಮೇಲೆ ಅವರು ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಅವ್ರ ಮನೆಗೆ ಅವರ ಬಂಧು ಒಬ್ಬ ಯಾವಾಗ್ಲೂ ಬರ್ತಾ ಇರ್ತಾನೆ. ಯಾಕೆಂದ್ರೆ ಇವರಿಗೆ ಸಣ್ಣ ಪುಟ್ಟ ಏನಾದ್ರು ಕಾರ್ಯಗಳಿದ್ರೆ ಅವನ್ನೆಲ್ಲ ಅವನು ಬಂದು ಮಾಡ್ಕೊಡ್ತಾ ಇರ್ತಾನ. ಅವನು ಯಾವುದೋ ಒಂದು ಕಚೇರಿಯಲ್ಲಿ 2ನೇ ದರ್ಜೆ ಗುಮಾಸ್ತನಾಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾನೆ. ಅವನು ಇನ್ನೊಂದು 4-5 ವರ್ಷಕ್ಕೆ ಅವನಿಗೆ ನಿವೃತ್ತಿ ಆಗ್ತಕ್ಕಂತಹ ಒಂದು ಕಾಲನೂ ಬರುತ್ತೆ. ಆದ್ರೆ ಅವನಿಗೆ ಅವನ ಇಡೀ ತನ್ನ ಸೇವಾವಧಿಯಲ್ಲಿ ಒಂದು ಬಡ್ತಿಯೂ ಸಿಕ್ಕಿರ್ಲಿಲ್ಲ, ಒಂದು ಪ್ರಮೋಷನ್ ಸಿಕ್ಕಿರ್ಲಿಲ್ಲ. ದಿವಾನ್ರು ಏನಾರ ಒಂದು ಮಾತು ಹೇಳ್ಬಿಟ್ರೆ ನನಗೆ ಒಂದು ಬಡ್ತಿ ಸಿಗುತ್ತೆ ಅನ್ನೋದು ಅವನಿಗೆ ತಿಳಿದಿರುತ್ತೆ. ಆದ್ರೆ ಕೇಳೋದಕ್ಕೆ ತುಂಬಾ ಹೆದರಿಕೆ. ಅವ್ರು ಮುಂಚೆನೆ ಹೇಳ್ಬಿಟ್ಟಿರ್ತಾರೆ, ಸ್ವಂತ ಕೆಲಸ ಏನು ಕೇಳ್ಕೊಡುದು. ಆದ್ರೂ ಒಂದ್ಸರಿ ಬಹಳ ಧೈರ್ಯ ಮಾಡಿ ವಿಶ್ವೇಶ್ವರಯ್ಯನವ್ರ ಹತ್ರ ಬಹಳ ವಿನೀತನಾಗಿ ಕೇಳ್ತಾನೆ: ಸ್ವಾಮಿ, ನನ್ನೊಂದು ಅರಿಕೆ ಇದೆ. ಏನಪ್ಪ? ಏನು ಇಲ್ಲ, ನನಗೆ ಇಷ್ಟು ವರ್ಷ ಸರ್ವಿಸ್ ಆಯ್ತು, ನನಗೆ ನಾನು 4-5 ವರ್ಷದೊಳಗೆ ನಾನು ಒಂದು ನಿವೃತ್ತಿಯನ್ನ ಪಡಿತಾ ಇದ್ದೀನಿ. ನನಗೆ 2ನೇ ದರ್ಜೆ ಗುಮಾಸ್ತನಾಗಿ ಸೇರ್ಕೊಂಡೆ. ಇವತ್ತು ಸಹ 2ನೇ ದರ್ಜೆ ಗುಮಾಸ್ತನಾಗೆ ನಾನು ನಿವೃತ್ತನಾಗಬೇಕಾಗತ್ತೆ. ದಯವಿಟ್ಟು ತಾವು ಮನಸ್ಸು ಮಾಡಿ ಒಂದು ಶಿಫಾರಸ್ ಪತ್ರ ಕೊಟ್ಬಿಟ್ರೆ ನನಗೆ ಒಂದು ಬಡ್ತಿ ಸಿಗ್ತಕ್ಕಂಥ ಒಂದು ಆಗುತ್ತೆ, ಬಡ್ತಿ ಸಿಗುತ್ತೆ ನನಗೆ. ಅದರಿಂದ ದಯವಿಟ್ಟು ಮನಸ್ಸು ಮಾಡ್ಬೇಕು ಅಂತಂದು ಬಹಳ ವಿನೀತನಾಗಿ ಕೇಳ್ಕೊಂತಾನೆ.
ವಿಶ್ವೇಶ್ವರಯ್ಯನವರು ಒಂದು ನಿಮಿಷ ಯೋಚನೆ ಮಾಡ್ತಾರೆ. ಹೌದು, ಪಾಪ ಇವನು ಕೇಳ್ದವ್ರಲ್ಲಿ ತಪ್ಪೇನಿಲ್ಲ. ಇಷ್ಟು ವರ್ಷ ಅವನು ಯಾವುದೇ ಬಡ್ತಿ ಇಲ್ಲದೆ ಕೆಲಸ ಮಾಡಿದಾನೆ, ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡಿದಾನೆ. ಇವನಿಗೆ ನಾನೊಂದು ಮಾತು ಹೇಳಿದ್ರೆ ಬಡ್ತಿ ಸಿಕ್ಕೇ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ. ಆದ್ರೆ ಅವರು ಸ್ವಜನ ಪಕ್ಷಪಾತವನ್ನ ಎಂದಿಗೂ ಮಾಡಲ್ಲ ಅಂತಂದು ಪ್ರಮಾಣ ಮಾಡಿರ್ತಾರೆ ಅವ್ರು. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ ಅವರಿಗೆ, ನೋಡಪ್ಪ, ನಿನಗೆ ಬಡ್ತಿ ಸಿಕ್ಕರೆ ನಿನಗೆ ಅದರಿಂದ ಏನಪ್ಪ ಲಾಭ ಆಗುತ್ತೆ ಅಂತ. ಅವನು ಹೇಳ್ತಾನೆ, ಏನೋ ಒಂದು 25 ರೂಪಾಯಿ ಸಂಬಳ ಜಾಸ್ತಿ ಆಗ್ಬೋದು. ಆ 25 ರೂಪಾಯಿ ಸಂಬಳ ಜಾಸ್ತಿ ಆದ್ರೆ ನಂದು ಎಷ್ಟೋ ನನ್ನ ಸಂಸಾರಕ್ಕೆ ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ನನಗೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ನೋಡು, ನಾನು ಮೊದಲೇ ದಿವಾನ್ ಆಗೋದಕ್ಕಿಂತ ಮುಂಚೆನೆ ಹೇಳಿದ್ದೆ, ನಾನು ಯಾವುದೇ ಸ್ವಂತ ಕಾರ್ಯವನ್ನ ನಾನು ನಿಮ್ದು ಯಾವುದು ಮಾಡಲ್ಲ ಅಂತ ಹೇಳಿದ್ದೆ. ಆದ್ರೂ ನೀನ್ ಕೇಳ್ತಾ ಇದೀಯ, ಕೇಳ್ತಾ ಇರ್ತಕ್ಕಂಥದ್ದು ಸತ್ಯ ಇದೆ. ಆದ್ರೆ ನಾನು ಶಿಫಾರಸ್ ಪತ್ರ ಕೊಡಲ್ಲ. ಅದ್ರ ಬದಲಾಗಿ ಇನ್ನು ಮುಂದಿನ ತಿಂಗಳಿಂದ 1ನೇ ತಾರೀಕು ಬಾ, ನಿನಗೆ ಆ 25 ರೂಪಾಯಿನ ನಾನು ಸ್ವಂತ ಜೇಬಿನಿಂದ ನೀನು ಕೊಡ್ತೀನಿ. ನಿನ್ನ ನಿವೃತ್ತಿ ಆಗೋವರೆಗೂ ಸಹ ಆ 25 ರೂಪಾಯಿಗಳು ನೀನು ಇಸ್ಕೊಂಡು ಹೋಗು ಅಂತಂದು ಅವನಿಗೆ ಹೇಳ್ತಾರೆ. ಅದನ್ನ ಕೇಳುವನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನು ಎಂತ ಮನುಷ್ಯರು, ತಮ್ಮ ಕೈಯಿಂದನೇ 25 ರೂಪಾಯಿ ಕೊಡ್ತೀನಿ, ನಾನು ಬಡ್ತಿ ಕೊಡೋದಕ್ಕೆ ನಾನು ಶಿಫಾರಸ್ ಮಾಡಲ್ಲ ಅಂತಾರಲ್ಲ. ಅದಕ್ಕೆ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ನೋಡಪ್ಪ, ನಿನಗೆ ಯಾವುದೇ ಒಬ್ಬ ವ್ಯಕ್ತಿನೇ ಆಗಲಿ ತನ್ನ ಸ್ವಂತ ಶಕ್ತಿಯಿಂದ ಅವನು ಮುಂದೆ ಬರಬೇಕೆ ಹೊರತಾಗಿ ಯಾವುದೇ ಶಿಫಾರಸ್ ಪತ್ರದಿಂದ ಅಲ್ಲ. ಯಾವುದೇ ಒಂದು ಒಬ್ಬ ವ್ಯಕ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಗೌರವ ಆಗಲಿ, ಪ್ರಶಸ್ತಿ ಆಗಲಿ, ಅವೆಲ್ಲವಕ್ಕೂ ಸಹ ಅವನಿಗೆ ಅರ್ಹತೆ ಇದ್ರೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಶಿಫಾರಸ್ಸಿನ ಒಂದು ಅವಶ್ಯಕತೆನೇ ಇರೋಲ್ಲ. ಆದ್ರಿಂದ ನೀನು ಮುಂದೆ ಬಂದಾಗ ನೀನು ಪ್ರತಿ ತಿಂಗಳು 1ನೇ ತಾರೀಕು 25 ರೂಪಾಯಿ ಇಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಇದು ಹಿರಿಯರು ನಡ್ಕೊಂಡು ಬಂದಿರತಕ್ಕಂತಹ ಒಂದು ಹಿರಿಯರ ಹಾದಿ. ಅವೆಲ್ಲ ನಮಗೆ ಆದರ್ಶವಾಗಬೇಕು. ಇಂತಹ ಅನೇಕ ಘಟನೆಗಳನ್ನ ಇನ್ನು ಮುಂದೇನೂ ಸಹ ನಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಪ್ರತಿನಿತ್ಯ ಪ್ರಕಟವಾಗುತ್ತೆ. ತಾವೆಲ್ಲರೂ ವೀಕ್ಷಿಸಿ ಆನಂದಿಸಿ.